ಭಾರತೀಯ ಶಸ್ತ್ರಾಸ್ತ್ರಗಳನ್ನು ವಿಶ್ವಕ್ಕೆ ಪ್ರದರ್ಶಿಸಿದಂತ ಅರ್ಮೇನಿಯಾ ವಿಶ್ವದ ಮುಂದೆ ಒಂದು ದೊಡ್ಡ ಸಂದೇಶ. ಅರ್ಮೇನಿಯಾ ಈಗ ಹೇಳ್ತಿರೋದು ನಮ್ಮ ರಕ್ಷಣೆಗೆ ಭಾರತವೇ ಶಕ್ತಿ ಅಂತ. ಮಿಸೈಲ್ ಲಾಂಚ್, ರಾಕೆಟ್ ಫೈರ್, ಸೇನಾ ಪರೇಡ್. ಹೌದು, ಅರ್ಮೇನಿಯಾ ತನ್ನ ಹೊಸ ಭಾರತೀಯ ಶಸ್ತ್ರಾಸ್ತ್ರಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದೆ. ಇದು ಕೇವಲ ಖರೀದಿಯಲ್ಲ, ಇದು ಶಕ್ತಿಯ ಪ್ರದರ್ಶನ. ರಾಜಧಾನಿಯಲ್ಲಿ ನಡೆದಂತ ಸೈನಿಕ ಪ್ರದರ್ಶನದಲ್ಲಿ ಭಾರತದ ಪಿನಾಕ ರಾಕೆಟ್ ಲಾಂಚರ್ಗಳು, ಆಕಾಶ್ ಮಿಸೈಲ್ ಸಿಸ್ಟಮ್ಗಳು, ಸ್ವಾತಿ ರೆಡಾರ್ಗಳು ಒಂದರ ಹಿಂದೆ ಒಂದಾಗಿ ಜಗತ್ತಿನ ಗಮನ ಸೆಳೆದವು. ಮೊದಲು ಪಿನಾಕ ರಾಕೆಟ್ ಲಾಂಚರ್ ಕೆಲವೇ ಕ್ಷಣಗಳಲ್ಲಿ ಡಜನ್ ಗಟ್ಟಲೆ ರಾಕೆಟ್ಗಳನ್ನು ಶತ್ರುಗಳ ಮೇಲೆ ಭಾರಿ ದಾಳಿ ಮಾಡುತ್ತೆ. ಮುಂದೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನೋಡಿದ್ರೆ ಯಾವುದೇ ಜೆಟ್, ಡ್ರೋನ್ ಅಥವಾ ಮಿಸೈಲ್ ಆಕಾಶದಲ್ಲೇ ನಾಶ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಮತ್ತೊಂದು ಸ್ವಾತಿ ವೆಪನ್ ಲೊಕೇಟಿಂಗ್ ರೆಡಾರ್ ಇದೆಯಲ್ಲ, ಇದು ಇದ್ದಿದ್ರಲ್ಲೇ ತುಂಬ ವಿಶೇಷ ಅಂತ ಹೇಳ್ಬೋದು. ಮತ್ತೊಂದು ಸ್ವಾತಿ ವೆಪನ್ ಲೊಕೇಟಿಂಗ್ ರೆಡಾರ್ ಇದೆಯಲ್ಲ, ಶತ್ರು ದಾಳಿಯ ಸ್ಥಳವನ್ನು ಕ್ಷಣಾರ್ಧದಲ್ಲಿ ಪತ್ತೆ ಮಾಡಿ ಪ್ರತಿ ದಾಳಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಈ ಪ್ರದರ್ಶನದ ಒಂದು ಸ್ಪಷ್ಟ ಸಂದೇಶ ಏನಪ್ಪ ಅಂದರೆ, ಅರ್ಮೇನಿಯಾ ಈಗ ದುರ್ಬಲ ರಾಷ್ಟ್ರ ಅಲ್ಲ ಅನ್ನುವಂಥದ್ದು. ಭಾರತೀಯ ತಂತ್ರಜ್ಞಾನದಿಂದ ಅದು ಹೆಚ್ಚು ಶಕ್ತಿಶಾಲಿಯಾಗಿದೆ. ರಷ್ಯಾ ಮೇಲೆ ಅವಲಂಬನೆ ಕಡಿಮೆ ಆಗಿದೆ. ಭಾರತವನ್ನು ಹೊಸ ಮಿತ್ರರಾಗಿ ಅದು ಆಯ್ಕೆ ಮಾಡಿಕೊಂಡಿದೆ. ಇನ್ನು ಭಾರತದೊಂದಿಗೆ ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಬೇರೆ ದೇಶದಿಂದ ವೆಪನ್ ಅನ್ನು ಭಾರತ ಇಷ್ಟು ಕೋಟಿ ಖರೀದಿ ಮಾಡಿದೆ ಅಂತ ಕೇಳುವ ಸಂದರ್ಭದಲ್ಲಿ ಭಾರತ ರಫ್ತನ್ನು ಮಾಡಿದೆ. ಅದು ಮೇಡ್ ಇನ್ ಇಂಡಿಯಾ ಈ ಜಾಗತಿಕ ಬ್ರ್ಯಾಂಡ್ ಆಗಿ ರಚನೆ ಆಗ್ತಿದೆ ಅಂದರೆ ನಿಜವಾಗ್ಲೂ ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಅರ್ಮೇನಿಯಾದ ಗಡಿಗಳಲ್ಲಿ ಈಗ ಭಾರತೀಯ ಮಿಸೈಲ್ಗಳು ಕಾವಲು ನಿಂತಿವೆ ಅಂದರೆ ಇದು ಕೇವಲ ರಕ್ಷಣೆ ಅಲ್ಲ, ಇದು ವಿಶ್ವಾಸದ ಸಂಕೇತ ಅಂತಲೇ ಹೇಳ್ಬೋದು. ಭಾರತದ ಶಕ್ತಿ ಪ್ರದರ್ಶನ ನಿಜವಾಗ್ಲೂ ಸ್ನೇಹಿತರೆ, ಅಲ್ಲಿರುವಂಥ ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ. ಸ್ನೇಹಿತರೆ, ಅಜರ್ಬೈಜಾನ್ ಅಂದರೆ ಅರ್ಮೇನಿಯಾದ ಶತ್ರು. ಈ ಶತ್ರು ಏನನ್ನ ಹೇಳುತ್ತೆ ಅಂದರೆ, ಭಾರತ ತನ್ನ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಅರ್ಮೇನಿಯಾಗೆ ಮಾರೋದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಭಾರತದ ವೆಪನ್ಗಳು ಕಳಪೆ ಮಟ್ಟದ್ದಾಗಿದ್ದಿದ್ರೆ ಅಜರ್ಬೈಜಾನ್ಗೆ ಯಾಕೆ ಭಯ ಹುಟ್ಟಿತ್ತು? ಯಾಕೆ ಅದು ಭಾರತ ತನ್ನ ಶಸ್ತ್ರಾಸ್ತ್ರಗಳನ್ನ ಅರ್ಮೇನಿಯಾಗೆ ಕೊಡಬಾರದು ಅಂತ ಹೇಳುತ್ತೆ? ಭಯ ಅಲ್ವಾ ಸ್ನೇಹಿತರೆ? ಭಾರತದ ಆಯುಧಗಳ ಶಕ್ತಿ. ಭಾರತ ನಿಧಾನವಾಗಿ ನಡೆಯುತ್ತೆ, ಆದರೆ ನಡೆದಾಗ ಒಂದು ದೊಡ್ಡ ಮಟ್ಟದ ಸುದ್ದಿಯನ್ನ ಮಾಡುತ್ತೆ ಅನ್ನೋಂಥದ್ದು ಖಂಡಿತ ಸತ್ಯ ಸ್ನೇಹಿತರೆ. ಹಾಗೇನೆ ಭಾರತ ಇದಿಷ್ಟೇ ಅಲ್ಲದೆ ಹಲವಾರು ಇನ್ನೂ ಅಂಡರ್ ಡೆವಲಪ್ಡ್ ವೆಪನ್ಗಳನ್ನ ಇನ್ನೂ ಟೆಸ್ಟಿಂಗ್ ಹಂತದಲ್ಲಿ ತುಂಬಾ ಇದಾವೆ. ಆದ್ರೆ ಅಗ್ನಿ ಸೀರೀಸ್ ಗಳನ್ನ ಭಾರತ ಯಾವತ್ತು ಅದನ್ನ ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತಲ್ಲ, ಅವಾಗ ಭಾರತದ ಮತ್ತೆ ಡಿಫೆನ್ಸ್ಗೆ ಇನ್ನೂ ದೊಡ್ಡ ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಬ್ರಹ್ಮೋಸನ್ನ ಎಕ್ಸ್ಪೋರ್ಟ್ ಮಾಡಿದೀವಿ ಖಂಡಿತ, ಆದ್ರೆ ಅಗ್ನಿಯನ್ನ ಅಂದ್ರೆ ನಮ್ಗಿರುವಂತ ಟೆಕ್ನಾಲಜಿನ ಅಷ್ಟೋರಿಗೆ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ನಾವು ಇಟ್ಕೊಂಡು ನಮ್ಮ ಲೋ ಹಂತದ ಟೆಕ್ನಾಲಜಿಗಳನ್ನ ಬೇರೆ ದೇಶಕ್ಕೆ ಮಾರಿದ್ರೆ ಮತ್ತೆ ಭಾರತ ವಿಶ್ವದ ಗುರು ಆಗತ್ತೆ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.